ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತು ನಾನು ರವೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ರವೆ ಉಂಡೆ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ, ಸ್ಪೆಷಲಾಗಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಸಾಫ್ಟಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಕೆಲವು ಟಿಪ್ಸ್ನ ಹೇಳ್ತಾ ಇದ್ದೀನಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ನೋಟಿಫಿಕೇಷನ್ ಬೆಲ್ ಕೂಡ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇಲ್ಲಿ ರವೆ ಉಂಡೆ ಮಾಡೋದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ಮೇಲೆ 1 ಕಪ್ಪಿನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಇರೋದ್ರಲ್ಲೇ ಸಣ್ಣ ರವೆ ಅಂದರೆ ಚಿರೋಟಿ ರವೆ, ಅದನ್ನು ತೊಗೊಂಡು ಇವತ್ತು ರವೆ ಉಂಡೆ ಮಾಡ್ತಾಯಿದ್ದೀನಿ. ಇದನ್ನು ನಾವು ಮೀಡಿಯಮ್ ರವೆನಲ್ಲೂ ಸಹ ಮಾಡಬಹುದು, ಅದರ ಟೆಕ್ಸ್ಚರ್ ಡಿಫ್ರೆಂಟಾಗಿ ಬರುತ್ತೆ. ಆದರೆ ಚಿರೋಟಿ ರವೆ ಹಾಕಿದರೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ 1 ಟೇಬಲ್ ಸ್ಪೂನಷ್ಟು ಗೋಡಂಬಿ ಪೀಸಸ್ನು ಹಾಗೆ 1 ಟೇಬಲ್ ಸ್ಪೂನಷ್ಟು ಒಣದ್ರಾಕ್ಷಿನೂ ಸೇರಿಸಿ ಹುರಿಸ್ತಾ ಇದ್ದೀನಿ. ಈ ರೀತಿ ಹುರಿಯೋದು ಒಂದು ಹೆಲ್ಪ್ ಆಗುತ್ತೆ. ಏನಂತಂದರೆ ಒಣದ್ರಾಕ್ಷಿ ಯಾವಾಗ ಊದಿದೆ ಅಂತ ಗೊತ್ತಾಗುತ್ತೆ ನೋಡಿ, ಆವಾಗ ರವೆ ಆಗಿದೆ ಅಂತ ನಮಗೊಂದು ಇಂಡಿಕೇಷನ್ನು. ಹಾಗಾಗಿ ಇದನ್ನು ಸ್ಲೋ ಫ್ಲೇಮ್ನಲ್ಲೇ 8 ರಿಂದ 10 ನಿಮಿಷ ಊದ್ಕೊಂಡ್ರೆ ನೋಡಿ, ಒಣದ್ರಾಕ್ಷಿ ಈ ಸ್ಟೇಜಿಗೆ ಬಂದಾಗ ನಾವು ರವೆ ಆಗಿದೆ ಅಂತ ಗೊತ್ತಾಗುತ್ತೆ. ಆಗ ನಾವು ಯಾವ ಕಪ್ಪಿನಲ್ಲಿ ರವೆ ತೊಗೊಂಡಿದ್ವೋ ಅದೇ ಕಪ್ಪಿನಲ್ಲಿ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ಸಕ್ಕರೆಗೆ 3 ರಿಂದ 4 ಏಲಕ್ಕಿನ ಸೇರಿಸ್ಕೊಂಡು ಅದನ್ನು ಸಹ ಇದ್ರ ಜೊತೆ ಪುಡಿ ಮಾಡಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏಲಕ್ಕಿ ಸಪ್ರೇಟಾಗಿ ಪುಡಿ ಇದೆ ಅಂತಂದರೆ ಅದನ್ನು ಸೇರಿಸಬಹುದು. ಹಾಗೆಯೇ 3 ರಿಂದ 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿನೂ ನಾನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿದ್ದು ಡೆಸಿಕೇಟೆಡ್ ಕೊಬ್ಬರಿ. ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದೆ ಅಂತಂದರೆ, ಒಣ ಕೊಬ್ಬರಿ ಇದೆ ಅಂತಂದರೆ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಸಹ ನೀವು ಪುಡಿ ಮಾಡ್ಕೊಂಡು ಈ ರೀತಿ ಸೇರಿಸ್ಕೋಬಹುದು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ, ಸಕ್ಕರೆ ಪುಡಿ ಹಾಗೆಯೇ ಕೊಬ್ಬರಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ತಕ್ಷಣ ನಾವು ಉರಿನ ಆಫ್ ಮಾಡಿಬಿಡೋಣ. ಈಗ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಒಂದು ಅರ್ಧ ಕಪ್ಪಿನಷ್ಟು ಬಿಸಿ ಹಾಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ 7 ರಿಂದ 8 ಸ್ಪೂನಷ್ಟು ಹಾಲನ್ನ ಮಾತ್ರ ನಾನಿಲ್ಲಿ ರವೆ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ರವೆ ಸ್ವಲ್ಪ ಹಾಲನ್ನು ಕುಡಿಯುತ್ತೆ, ಸ್ವಲ್ಪ ಮೆತ್ತಗಿರುತ್ತೆ. ಹಾಗಾಗಿ ರವೆ ಉಂಡೆ ಚೆನ್ನಾಗಿ ಸಾಫ್ಟ್ ತುಂಬ ದಿನ ಸಾಫ್ಟಾಗಿ ಇರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇನ್ನು ಮುಚ್ಚಿಬಿಟ್ಟಿಡೋಣ. ನೆನಪಿರಲಿ, ಫ್ಲೇಮು ಆಫಲ್ಲೇ ಇದೆ. ಈಗ 5 ನಿಮಿಷ ಆಗಿದೆ ನೋಡಿ. ಈ ರವೆ ನಾವು ಹಾಕಿದಂಥ ಹಾಲನ್ನೆಲ್ಲ ಚೆನ್ನಾಗಿ ಕುಡ್ಕೊಂಡಿದೆ ನೋಡಿ, ಆಗಲೇ ಡ್ರೈ ಆಗಿದೆ. ಈಗ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ರವೆ ಚೆನ್ನಾಗಿ ಹಾಲು ಕುಡಿಯುತ್ತಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಸಾಫ್ಟಾಗಿ ರವೆ ಉಂಡೆ ಇರುತ್ತೆ. ಈಗ ನಮಗೆ ಉಂಡೆ ಕಟ್ಟಕ್ಕೆ ಎಷ್ಟು ಬೇಕೋ ಹಾಲನ್ನ ಅಷ್ಟು ಹಾಲನ್ನ ಒಂದು ಸೈಡಿಂದ ಹಾಕ್ಕೊಂಡು ನೀವು ರವೆ ಉಂಡೆನ ನಿಮಗೆ ಸೈಜಿಗೆ ಎಷ್ಟು ಸೈಜ್ ಬೇಕೋ ಆ ಸೈಜಿಗೆ ಕಟ್ಕೊಳ್ತಾ ಹೋಗಿ. ಒಂದೇ ಸರಿ ನಾವು ಹಾಲು ಹಾಕ್ಕೊಂಡು ಉಂಡೆ ಕಟ್ಬಿಟ್ರೆ ಏನಾಗುತ್ತೆ ಅಂದರೆ ಫಸ್ಟು ಸಾಫ್ಟಾಗಿರುತ್ತೆ, ಆಮೇಲೆ ರವೆ ಚೆನ್ನಾಗಿ ಹಾಲು ಕುಡಿತಾ ಇಲ್ಲ ಗಟ್ಟಿ ಆಗುತ್ತೆ, ಇಲ್ಲ ಅಂದರೆ ಅದು ಉದುದ್ರಾಗಿ ಹೋಗಿ ಬಿಟ್ಬಿಡುತ್ತೆ, ಸಾಫ್ಟಾಗಿರಲ್ಲ. ಹಾಗಾಗಿ ಫಸ್ಟು ಹಾಲನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಮತ್ತೆ ಡ್ರೈ ಆದ ಮೇಲೆ ಮತ್ತೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಉಂಡೆ ಕಟ್ಟರೆ ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಖಂಡಿತವಾಗ್ಲೂ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ಈ ರೀತಿ ನಾವು ಹಾಲು ಹಾಕಿ ಉಂಡೆ ಕಟ್ಟೋಂಥ ರವೆ ಉಂಡೆಗಳು 5 ರಿಂದ 6 ದಿನ ಅಷ್ಟೇ ಇರೋಕ್ಕಾಗೋದು, ಜಾಸ್ತಿ ದಿನ ಇರೋಕ್ಕಾಗಲ್ಲ. 5 ದಿನದಿಂದ 6 ದಿನದವರೆಗೂ ಈ ರವೆ ಉಂಡೆ ನಾವು ಮಾಡಿದ ದಿನದಲ್ಲಿ ಎಷ್ಟು ಸಾಫ್ಟಾಗಿರುತ್ತೋ ಅಷ್ಟೇ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ರವೆ ಉಂಡೆ ತುಂಬಾ ಇಷ್ಟ ಆಗುತ್ತೆ. ದೇವರ ನೈವೇದ್ಯಕ್ಕೂ ಸಹ ರವೆ ಉಂಡೆ ತುಂಬಾ ಶ್ರೇಷ್ಠ. ಹಾಲು ಹಾಕಿ ಮಾಡೋದ್ರಿಂದ ಇದು ದೇವರ ನೈವೇದ್ಯಕ್ಕೂ ತುಂಬಾ ಒಳ್ಳೆಯದು. ಹಾಲು ಹಾಕಿ ಮಾಡೋದ್ರಿಂದ 5 ರಿಂದ 6 ದಿನದವರೆಗೆ ಮಾತ್ರ ಈ ರವೆ ಉಂಡೆ ಇಡಬಹುದು. ಆದರೆ ಈ ರವೆ ಉಂಡೆನ ಇನ್ನೊಂದು ರೀತಿ ಮಾಡ್ಬೋದು, ಪುಡಿ ಮಾಡಿಕೊಂಡು ಅದನ್ನು ಸಹ ತುಪ್ಪದಲ್ಲಿ ಕಟ್ಬೋದು. ಆ ಥರ ಮಾಡಿದರೆ 15 ರಿಂದ 20 ದಿನದವರೆಗೆ ಖಂಡಿತವಾಗ್ಲೂ ಇಡ್ಬೋದು. ಅದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಆ ರವೆ ಉಂಡೆ ರೆಸಿಪಿನ. ನೋಡಿ, ಇಲ್ಲಿ ನಾನು ಅರ್ಧ ಕಪ್ಪಿನಷ್ಟು ಹಾಲು ತೊಗೊಂಡಿದ್ದೀನಿ. ಅಷ್ಟು ಸಹ ಆಗುತ್ತೆ, ಒಂದು 2 ಸ್ಪೂನಷ್ಟು ಮಾತ್ರ ಉಳಿಯುತ್ತಷ್ಟೇ. ಸ್ವಲ್ಪ ಹೆಚ್ಚು ಹಾಲು ಹಾಕಿದರೂ ಏನು ಪ್ರಾಬ್ಲಮ್ ಏನಿಲ್ಲ. ಆವಾಗ ತಕ್ಷಣದಲ್ಲಿ ಅದು ಸ್ವಲ್ಪ ತೆಳ್ಳಗೆ ಕಾಣಿಸ್ಬೋದು, ಬಟ್ 2 ರಿಂದ 3 ಗಂಟೆ ಆದಮೇಲೆ ಅದು ಕರೆಕ್ಟಾಗಿರುತ್ತೆ. ಜಾಸ್ತಿ ಹಾಲು ಹಾಕಿದರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಜಾಸ್ತಿ ದಿನ ಇರುತ್ತೆ ಅಷ್ಟೇ. ಕಮ್ಮಿ ಹಾಲು ಹಾಕಿ ಸ್ವಲ್ಪ ಟೈಟಾಗಿ ಕಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಫಸ್ಟು ಚೆನ್ನಾಗಿರುತ್ತೆ, ಹೋಗ್ತಾ ತುಂಬ ಉದುರಾಗುತ್ತೆ, ಇಲ್ಲ ತುಂಬ ಗಟ್ಟಿಯಾಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಹಾಲು ಹಾಕಿ ಕಟ್ಟಿದರೆ ಅದು ತುಂಬಾ ಸಾಫ್ಟಾಗಿರುತ್ತೆ. ನೋಡಿ, ಇಲ್ಲಿ 2 ರಿಂದ 3 ಸ್ಪೂನಷ್ಟು ಹಾಲು ಮಾತ್ರ ಮಿಕ್ಕಿದೆ. ಇನ್ನೆಲ್ಲ ಈ ರವೆ ಉಂಡೆಗೆ ಸೇರಿದೆ. 1 ಕಪ್ಪಿನಷ್ಟು ರವೆಗೆ ಅರ್ಧ ಕಪ್ಪಿನಷ್ಟು ಹಾಲು ಕರೆಕ್ಟಾಗುತ್ತೆ. ಸೂಪರಾಗಿರೋ ಸಾಫ್ಟಾಗಿರೋ ರವೆ ಉಂಡೆ ರೆಡಿಯಾಗಿದೆ ನೋಡಿ. ನಿಮಗೆಲ್ಲ ಈ ರವೆ ಉಂಡೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೂ ನೋಟಿಫಿಕೇಷನ್ ಬೆಲ್ ಕೂಡ ಟಚ್ ಮಾಡಿ.
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್ ಬಾಯ್.